ಸರ್ ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 30ರಿಂದ 40 ಮನೆಗಳು ಇವೆ. ಸೊ ಪ್ರತಿಯೊಂದು ಸಹ ಈ ಥರ ಕ್ರ್ಯಾಕ್ ಕಾಣ್ತಾ ಇದೆ ನಿಮಗೆ. ನೋಡಿದ್ದೀರಾ, ನೀವು ಸಹ ಎಲ್ಲ ಕಡೆ ಹೋಗಿ ಬಂದಿದ್ದೀರಾ. ಈ ಥರ ಪ್ರತಿಯೊಂದು ಕ್ರ್ಯಾಕ್ ನಡೀತಾ ಇದೆ. ಸೊ ಸ್ವಲ್ಪ ನಾವೇನು ಹೇಳೋದಂದರೆ ಕಾರಣ ಸ್ವಲ್ಪ ಗಣಿಗಾರಿಕೆ ಅಧಿಕಾರಿಗಳು ಸಹ ಸ್ವಲ್ಪ ಸಹಕರಿಸಿ ನಮ್ಮನ್ನು, ನೀವು ಸಹ ಸ್ವಲ್ಪ ಬಂದ್ ಮಾಡಿರಿ, ನಮಗೆ ಯಾವುದೇ ಥರದ ಈ ಥರ ಬ್ಲಾಸ್ಟಿಂಗ್ ಇನ್ನು ಮುಂದೆ ಆಗಬಾರ್ದಂಗೆ ಸ್ವಲ್ಪ ಸಹಕರಿಸಿ ಅಂತ ನಾವು. ಬ್ಲಾಸ್ಟಿಂಗ್ ಈಗ ಸರ ಅದು ಔಟ್ ಬ್ಲಾಸ್ಟಿಂಗು ಭಾಳ ನಡೀತಾ ಇತ್ತು ನೋಡು. ಈಗ ಔಟ್ ಬ್ಲಾಸ್ಟಿಂಗ್ ಕಮ್ಮಿ ಆಗಿದೆ ಸರ. ಅದು ನೆಲ್ ಬ್ಲಾಸ್ಟ್ ಅಂತ ಏನೋ ಮಾಡ್ತಾ ಇದ್ದಾರೆ ಸರ್. ಅದು ಹೌದು ಸರ್, ರಾತ್ರಿ ಅದು ಗರ್ಜನೆ ಆಗುತ್ತೆ ಸರ್. ಹುಡ್ರು ಮಲ್ಕೊಂಡ್ರು ಸಹ ಹೇಳ್ತಾರೆ. ಆ ಪರಿ ಬ್ಲಾಸ್ಟಿಂಗ್ ನಡೀತಾ ಇದೆ ಸರ್. ಸ್ವಲ್ಪ ಮನೆಗಳು ಬ್ರೇಕ್ ಭಾಳ ಬೀಳ್ತಾ ಇದೆ ಸರ್. ಇದು ಒಂದೊಂದು ಯಾವ್ದಾರು ವರ್ಷದ ಮನೆಗಳು ಸಹ ಬ್ರೇಕ್ ಬೀಳ್ತಾ ಇದೆ ಸರ್. ಆದ ಕಾರಣ ಒಂದು ಸ್ವಲ್ಪ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ಯಾರು ಇಲ್ಲ, ಹೆಂಗೆ ಮಾಡ್ಬೇಕು ಅದೇ ಗುಂಗ್ನ್ಯಾಗ. ಅದಕ್ಕೆ ದಿನ ಡಾಕ್ಟ್ರ್ ಕಡೆ ಹೋದ್ರೆ ನಿನಗೇನಿಲ್ವ, ನೀ ಬರೀ ಚಿಂತೆ ಹಾಕ್ಕೊಂಡಿದ್ದಿ. ಚಿಂತಿಕ್ರಿ ಅಂದ್ರೆ ಚಿಂತೆ ಹಾಕ್ಕೊಂಡಿನ್ರಿ ನಾನು. ಇದು ಹೋಲ್ ಹಾಕ್ತಾರಲ್ರಿ, ದೊಡ್ಡ ಹೋಲ್ ಹಾಕ್ತಾರೆ ರೀ. ಅವ್ರು ಹೋಲ್ ಹಾಕಿದ್ರೆ ಮನೆ ಕುರಾಕ್ ಬಿದ್ದು ಮನೆ ಢಮ ಡಮ ಅಂತೈತಿ. ಡಮ ಮನೆ ಬಂತಂದ್ರೆ ಎದ್ಯಾಗ ಡಬ್ಬ ಅಂತ ಬಿಡ್ತೈತಿ. ಇದು ಪಾತ್ರೆ ಎಲ್ಲ ತೊಳಗೆ ಬೀಳ್ತಾವೆ. ಸಣ್ಣ ಹುಡ್ರು ಈಗ ಮೊನ್ನೆ ಬಾಣ್ತಿಲ್ಲ ರೀ, ಕಳಿಸ್ಬಿಟ್ಟಿನಿ ಊರಿಗೆ. ಇಲ್ಲಿ ಚೆಬ್ಬಿ ಕಳಿಸ್ಬಿಟ್ಟೆ. ಬ್ಯಾಡ ಬಿಡು, ನೀವು ಹೋಗಿಬಿಡು, ಬ್ಯಾಸ್ಗೆ ದಿವಸ ಹೋಲ್ ಹಾಕ್ತಾರೆ ಅವರು, ನೀರು ಬೇಡ ಅಂತೇಳಿ ಹಾಕಿ ಕಳಿಸ್ಬಿಟ್ಟೆ. ಅದು ನೀವು ಹೋಗಿಬಿಡು, ಬೇರೆದಾರು ಇಟ್ಕೊಂಡ್ರೆ ನಮ್ಮ ಏನಾರು ತಪ್ಪ ಬಂದ್ರೆ ಏನು ಮಾಡಲಿ ರೀ, ನಾನು ಬೇಡ ಅಂತೇಳಿ ಕಳಿಸ್ಬಿಟ್ಟೆ. ಇಷ್ಟು ಇದು ಆಯ್ತು. ಬೈಲಿ ದೇವ್ರು ಯಾರು ಗತ್ತಿದಾರೆ, ಯಾರು ಇಲ್ಲ. ನೋಡಿದ್ರೆ ನನ್ನ ಮನೆ ಯಾರು ಸರಿ ಇಲ್ಲ, ಕುಡ್ಕ ಅದಾರ, 3 ಹೆಣ್ಣು ಅದಾವೆ. ಅವ್ರಿಗೆ ಸಾಲ ಮೂಲ ಮಾಡಿ ಮನೆ ಹಾಕ್ಸಿದ್ದೆ. ಮನೆ ಹಾಕ್ಸಿದ್ರು ಹಿಂಗೆ ಆತು. ಮನೆ ಎಲ್ಲ ಶಿಳ್ಬಿಟ್ಟಾವು. ಮನೆ ಎಲ್ಲ ಶಿಳಿದ್ರು. ಈಗ ದುಡ್ದು ಯಾರು ಮನೆ ಹಾಕ್ಸ್ತಾರೆ ರೀ? ಈಗ ಯಾರು ದುಡ್ದು ಮನೆ ಹಾಕ್ತಾರೆ? ಅವ್ರು ಕಲ್ಲು ಹೊಡ್ಕೊಳ್ತಾರೆ, ಅವರು ಜೀವನ ಮಾಡ್ಕೊಳ್ತಾರೆ. ಉಸಿಗೆ ಹೇರ್ಕೊಳ್ತಾರೆ, ನಮ್ಮ ಹೊಲ್ದಾಗೂ ಜೀವನ ಮಾಡ್ಕೊಳ್ತಾರೆ. ನಾವೇನು ಜೀವನ ಮಾಡೋಣ್ರಿ ಅಪ್ಪ, ನೀವೇ ಹೇಳ್ರಿ ಒಟ್ಟು. ತಿಳ ದವಾಖಾನೆಗೆ ಹೋದ್ರೆ ನೀ ಬರೀ ಹೆದರಿ ಸಹ ಹಾಕೊಂತಿದ್ದಿ, ನೀವು ಹೊಟ್ಯಾಗ ಭಯ ಹಾಕ್ಕೊಂಡಿದ್ದಿ. ಆ ಭಯ ತೆಗಿವ ಅಂತ ಹೇಳಿ ಅವ್ರು ಅಂತಾರೆ. ಹೆಂಗೆ ಹೊಕ್ಕೈತಿ ಅದ್ರ ಭಯ? ಅಷ್ಟು ಹೆದರಿಕೆ ಬರ್ತೈತ್ರಿ. ರಾತ್ರಿ ಹೊತ್ನಾಗ ಆಗಲಿ ಹಗಲು ಹೊತ್ನಾಗ ಒಬ್ಬಾಕಿ ಇರ್ತೀನಿ ರೀ. ಹೀಗೆ ಒಂದು 50 ಮನೆ ಆಗ್ಯಾವ್ರಿ. ಜಗ್ಗಂದ್ರೆ ಎಲ್ಲ ಹೌದ್ರಿ. ಎಲ್ಲೇ ಏರಿಯಾ ಇದು ಗುಡ್ಡೇನು ದೂರ ಇಲ್ರಿ, ಇಲ್ಲೇ ಐತಿದ್ದು, ಇಲ್ಲ ಗುಡ್ಡ ಐತಿ, ಇಷ್ಟು ಬ್ಲಾಕ್ ಮಾಡಿಬಿಡ್ತಾರೆ. ಅವು ಏನು ದೊಡ್ಡ ಗಾಡಿ ಬರ್ತಾವ್ರಿ. ಗಾಡಿ ಬಂದು ತೆಗೆದು ನೆಲ್ದಾಗ ಹಾಕ್ತಾರೆ. ನೆಲ್ದಾಗ ಹಾಕಿ ಹೊಡಿತಾರೆ. ಹೊಡೆದ ಅವ್ರದ್ದು ಏನು ಯಪ್ಪ ಅವ್ರು ನಮ್ದು ಈಗೇನು ಮಾಡ್ತೀರಿ ನೋಡ್ರಿ, ತೀರ್ಮಾನ ಮಾಡಿರಿ. ಇಷ್ಟ ಆಯ್ತು ನೋಡ್ರಿ, ನಾ ಹೇಳ್ತೀನಿ ನೋಡ್ರಿ. ನಮ್ದು ಮನೆ ಹೆಂಗಾಯ್ತು, 6 ವರ್ಷ ಆತ್ರಿ ಮನೆ ಹಾಕ್ಸಿ, ಭಾಳ ವರ್ಷ ಆಗಿಲ್ಲ. ಅದು ಮನೆ ಎಲ್ಲ ಆಗಿಬಿಟ್ಟೈತಿ. ಮ್ಯಾಗ 2 ಹಾಳಿ ಹಾಕಿವಿ. ಈಗ ಬೇಕಾದ್ರೆ ಹತ್ತಿ ನೋಡ್ರಿ ನೀವು, ನಾನು ಸುಳ್ಳು ಅನ್ನಂಗಿಲ್ಲ. ಈಗ ಇನ್ನೂ ಹಾಳಿ ಹಾಕಿ ನಾವು ಜನ ತೆಗಿಬೇಕು. ನೀರು ಒಳಗೆಲ್ಲ ಬೆಳಿತಾವೆ. ಅವು ಗೋಡಾಗಿನ ನೀರು ಬೀಳ್ತಾವ್ರಿ. ಏನು ಮಾಡ್ತೀರಿ ನೋಡ್ರಿಪ್ಪ, ನಿಮ್ಮನ್ನ ಇಷ್ಟು ಹೇಳಾಕೊಂತೀನಿ. ಏನು ತೀರ್ಮಾನ ಮಾಡ್ತೀರಿ ಮಾಡಿರಿ. ಕಲ್ಲು ಗಣಿಗಾರಿಕೆ ಹಾವಳಿಗೆ ಆದ್ರಹಳ್ಳಿ ಗ್ರಾಮಸ್ಥರು ನಡಿಗೆ ಹೋಗ್ತಾ ಇದ್ದಾರೆ. ಗ್ರಾಮದ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಗ್ರಾಮದಲ್ಲಿದ್ದೇವೆ. ಆದ್ರಹಳ್ಳಿ ಗ್ರಾಮದ ಸುತ್ತಮುತ್ತಲೂ ಸಾಕಷ್ಟು ಕಲ್ಲು ಗುಡ್ಡಗಳಿದ್ದಾವೆ. ಹೀಗಾಗಿ ಇಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಗ್ರಾಮದಲ್ಲಿರುವಂಥ ಸುಮಾರು 300ರಿಂದ 400 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಸುಮಾರು 1600ಕ್ಕೂ ಹೆಚ್ಚು ಈ ಒಂದು ಗ್ರಾಮದಲ್ಲಿ ಜನಸಂಖ್ಯೆ ಇದೆ. ಆದರೆ ಇಲ್ಲಿರುವಂಥ 40ಕ್ಕೂ ಹೆಚ್ಚು ಮನೆಗಳು ಇದೇ ರೀತಿ ಡ್ಯಾಮೇಜ್ ಆಗ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಆ ಮನೆಯಲ್ಲಿರುವಂಥ ಗೋಡೆಗಳು ಕೂಡ ಇವಾಗ ಬಿರುಕು ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿರುವಂಥ ಚಿಕ್ಕ ಮಕ್ಕಳು ಆಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಏನು ಮಹಿಳೆಯರಾಗಿರ್ಬೋದು, ಸಾಕಷ್ಟು ಜನರು ಆತಂಕದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಹಗಲು ರಾತ್ರಿ ಎನ್ನದೇ ಇಲ್ಲಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಲಾಗುತ್ತೆ. ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿದಂಥ ಸಮಯದಲ್ಲಿ ಈ ರೀತಿ ಮನೆಗಳು ನಡುಗಿ ಹೋಗುತ್ತವೆ. ಆ ಸಮಯದಲ್ಲಿ ಬಿರುಕು ಮೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇಲ್ಲಿ ಕೂಡ ನೋಡ್ತಾ ಇರ್ಬೋದು. ನೆಲವೂ ಕೂಡ ಈ ರೀತಿ ಬಿರುಕು ಬಿಟ್ಟಿರುವುದರಿಂದ ಮನೆಯಲ್ಲಿ ಜನರು ವಾಸ ಮಾಡಲು ಕೂಡ ಭಯ ಪಡ್ತಾ ಇದ್ದಾರೆ. ಈ ರಾತ್ರಿ ಹಗಲು ಎನ್ನದೇ ಈ ರೀತಿ ಏನು ಬ್ಲಾಸ್ಟಿಂಗ್ ಮಾಡ್ತಾರೆ, ಆ ಸಮಯದಲ್ಲಿ ಆ ಮನೆಗಳು ಬಿರುಕು ಬಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಈ ರೀತಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಆದರೆ ಇವಾಗ ಮನೆಗಳು ಬಿರುಕು ಬಿಟ್ಟು ವಾಸಿಸಲು ಕೂಡ ಯೋಗ್ಯವಾಗ್ತಾ ಇಲ್ಲ. ಅಷ್ಟೊಂದು ಭಯದ ವಾತಾವರಣ ಗ್ರಾಮದಲ್ಲಿ ಉಂಟಾಗಿದೆ. ಇಷ್ಟೊಂದು ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದ್ದರೂ ಯಾರೂ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಆದ್ರಹಳ್ಳಿ ಗ್ರಾಮಸ್ಥರು ಗಣಿ ಮತ್ತು ಭೂವಿಜ್ಞಾನದ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ಜಿಲ್ಲಾ
ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇಷ್ಟೊಂದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿರೋದ್ರಿಂದ ಗ್ರಾಮದಲ್ಲಿ ಭಯದ ವಾತಾವರಣವಾಗಿದೆ. ಸಾಲ ಸೋಲ ಮಾಡಿ ನಿರ್ಮಾಣ ಮಾಡಿದಂಥ ಮನೆಗಳು ಕೂಡ ಇವಾಗ ಡ್ಯಾಮೇಜ್ ಆಗ್ತಾ ಇದ್ದಾವೆ. ಇದನ್ನು ಆದಷ್ಟು ಬೇಗ ತಡೆಗಟ್ಟಬೇಕು. ನಮಗೆ ಸುಖ ಶಾಂತಿ ನೆಮ್ಮದಿ ಇರುವಂತೆ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕಂಥೇಳಿ ಆದ್ರಳ್ಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸರ್, ಇಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 30ರಿಂದ 40 ಮನೆಗಳು ಇವೆ. ಸೊ ಪ್ರತಿಯೊಂದು ಸಹ ಈ ಥರ ಕ್ರ್ಯಾಕ್ ಕಾಣ್ತಾಯಿದೆ. ನಿಮಗೆ ನೋಡಿದ್ದೀರಾ, ನೀವು ಸಹ ಎಲ್ಲ ಕಡೆ ಹೋಗಿ ಬಂದಿದ್ದೀರಾ. ಈ ಥರ ಪ್ರತಿಯೊಂದು ಕ್ರ್ಯಾಕ್ ನಡೀತಾ ಇದೆ. ಸೊ ಸ್ವಲ್ಪ ನಾವೇನು ಹೇಳೋದಂದರೆ ಕಾರಣ, ಸ್ವಲ್ಪ ಗಣಿಗಾರಿಕೆ ಅಧಿಕಾರಿಗಳು ಸಹ ಸ್ವಲ್ಪ ಸಹಕರಿಸಿ ನಮ್ಮನ್ನು. ನೀವು ಸಹ ಸ್ವಲ್ಪ ಬಂದ್ ಮಾಡಿರಿ. ನಮಗೆ ಯಾವುದೇ ಥರದ ಈ ಥರ ಬ್ಲಾಸ್ಟಿಂಗ್ ಇನ್ನು ಮುಂದೆ ಆಗಬಾರ್ದಂಗೆ ಸ್ವಲ್ಪ ಸಹಕರಿಸಿ ಅಂತ ನಾವು. ಬ್ಲಾಸ್ಟಿಂಗ್ ಈಗ ಸರ ಅದು ಔಟ್ ಬ್ಲಾಸ್ಟಿಂಗು ಭಾಳ ನಡೀತಾ ಇತ್ತು ನೋಡು. ಈಗ ಔಟ್ ಬ್ಲಾಸ್ಟಿಂಗ್ ಕಮ್ಮಿ ಆಗಿದೆ ಸರ. ಅದು ನೆಲ್ ಬ್ಲಾಸ್ಟ್ ಅಂತ ಏನೋ ಮಾಡ್ತಾ ಇದ್ದಾರೆ ಸರ್. ಅದು ಹ್ಞೂ ಸರ್, ರಾತ್ರಿ ಅದು ಗರ್ಜನೆ ಆಗುತ್ತೆ ಸರ್. ಹುಡ್ರು ಮಲ್ಕೊಂಡ್ರು ಸಹ ಹೇಳ್ತಾರೆ. ಆ ಪರಿ ಬ್ಲಾಸ್ಟಿಂಗ್ ನಡೀತಾ ಇದೆ ಸರ್. ಸ್ವಲ್ಪ ಮನೆಗಳು ಬ್ರೇಕ್ ಭಾಳ ಬೀಳ್ತಾ ಇದೆ ಸರ್. ಇದು ಒಂದೊಂದು ಯಾವ್ದಾರು ವರ್ಷ ಮನೆಗಳು ಸಹ ಬ್ರೇಕ್ ಬೀಳ್ತಾ ಇದೆ ಸರ್. ಆದ ಕಾರಣ ಒಂದು ಸ್ವಲ್ಪ ತಾವು ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊತೀವಿ ಸರ್. ಯಾರು ಇಲ್ಲ, ಹೆಂಗೆ ಮಾಡ್ಬೇಕು ಅದೇ ಗುಂಗ್ನ್ಯಾಗ. ಅದಕ್ಕೆ ದಿನ ಡಾಕ್ಟ್ರ್ ಕಡೆ ಹೋದ್ರೆ ನಿನಗೇನಿಲ್ವ, ನೀ ಬರೀ ಚಿಂತೆ ಹಾಕ್ಕೊಂಡಿದ್ದಿ. ಚಿಂತಿಕ್ರಿ ಅಂದ್ರೆ ಚಿಂತೆ ಹಾಕ್ಕೊಂಡಿನ್ರಿ ನಾನು. ಅದು ಇದು ಹೋಲ್ ಹಾಕ್ತಾರಲ್ರಿ, ದೊಡ್ಡ ಹೋಲ್ ಹಾಕ್ತಾರೆ ರೀ. ಅವ್ರು ಹೋಲ್ ಹಾಕಿದ್ರೆ ಮನೆ ಕುರಾಕ್ ಬಿದ್ದು ಮನೆ ಡಮ ಅಂತೈತಿ. ಡಮ ಮನೆ ಬಂತಂದ್ರೆ ಎದ್ಯಾಗ ಡಬ್ಬ ಅಂತ ಬಿಡ್ತೈತಿ. ಇದು ಪಾತ್ರೆ ಎಲ್ಲ ತಳಗೆ ಬೀಳ್ತಾವೆ. ಸಣ್ಣ ಹುಡ್ರು ಈಗ ಮನೆ ಬಾಣ್ತಿಲ್ಲ ರೀ, ಕಳಿಸ್ಬಿಟ್ಟಿನಿ ಊರಿಗೆ. ನಿಲ್ಲಿ ಚೆಬ್ಬಿ ಕಳಿಸ್ಬಿಟ್ಟೆ. ಬ್ಯಾಡ ಬಿಡು, ನೀವು ಹೋಗಿಬಿಡು, ಬ್ಯಾಸ್ಗೆ ದಿವಸ ಹೋಲ್ ಹಾಕ್ತಾರೆ ಅವರು, ನೀರು ಬೇಡ ಅಂತೇಳಿ ಹಾಕಿ ಕಳಿಸ್ಬಿಟ್ಟೆ. ಅದು ನೀವು ಹೋಗಿಬಿಡು, ಬೇರೆದಾರು ಇಟ್ಕೊಂಡ್ರೆ ನಮ್ದು ಏನಾರು ತಪ್ಪ ಬಂದ್ರೆ ಏನು ಮಾಡಲಿ ರೀ, ನಾನು ಬೇಡ ಅಂತೇಳಿ ಕಳಿಸ್ಬಿಟ್ಟೆ. ಇಷ್ಟು ಇದು ಆಯ್ತು. ಬೈಲಿ ದೇವ್ರು ಯಾರು ಗತ್ತಿದಾರೆ, ಯಾರು ಇಲ್ಲ. ನೋಡಿದ್ರೆ ನನ್ನ ಮನೆ ಯಾರು ಸರಿ ಇಲ್ಲ, ಕುಡ್ಕ ಅದಾರ, 3 ಹೆಣ್ಣು ಅದಾವೆ. ಅವ್ರಿಗೆ ಸಾಲ ಮುಲ ಮಾಡಿ ಮನೆ ಹಾಕ್ಸಿದ್ದೆ. ಮನೆ ಹಾಕ್ಸಿದ್ರು ಹಿಂಗೆ ಆತು. ಮನೆ ಎಲ್ಲ ಶಿಳ್ಬಿಟ್ಟವು. ಮನೆ ಎಲ್ಲ ಶಿಳಿದ್ರು. ಈಗ ದುಡ್ದು ಯಾರು ಮನೆ ಹಾಕ್ತಾರೆ ರೀ? ಈಗ ಯಾರು ದುಡ್ದು ಮನೆ ಹಾಕ್ತಾರೆ? ಅವ್ರು ಕಲ್ಲು ಹೊಡ್ಕೊಳ್ತಾರೆ, ಅವರು ಜೀವನ ಮಾಡ್ಕೊಳ್ತಾರೆ. ಉಸಿಗೆ ಹೇರ್ಕೊಳ್ತಾರೆ, ನಮ್ಮ ಹೊಲ್ದಾಗೂ ಜೀವನ ಮಾಡ್ಕೊಳ್ತಾರೆ. ನಾವೇನು ಜೀವನ ಮಾಡೋಣ್ರಿ ಅಪ್ಪ, ನೀವೇ ಹೇಳ್ರಿ. ಒಟ್ಟು ತಿಳ ದವಾಖಾನೆಗೆ ಹೋದ್ರೆ ನೀ ಬರೀ ಹೆದರಿ ಸಾಕೊಂತಿದ್ದಿ. ನೀವು ಹೊಟ್ಯಾಗ ಭಯ ಹಾಕ್ಕೊಂಡಿದ್ದಿ. ಆ ಭಯ ತೆಗಿವ ಅಂತ ಹೇಳಿ ಅವ್ರು ಅಂತಾರೆ. ಹೆಂಗೆ ಹೊಕ್ಕೈತಿ ಅದ್ರ ಭಯ? ಅಷ್ಟು ಹೆದರಿಕೆ ಬರ್ತೈತೆ ರೀ. ರಾತ್ರಿ ಹೊತ್ತಿನಾಗ ಆಗಲಿ ಹಗಲು ಹೊತ್ರೆ ನಾಗ ಒಬ್ಬಾಕಿ ಇರ್ತೀನಿ ರೀ. ಹೀಗೆ ಒಂದು 50 ಮನೆ ಆಗ್ಯಾವ್ರಿ. ಜಗ್ಗಂದ್ರೆ ಎಲ್ಲ ಹೌದ್ರಿ. ಎಲ್ಲೇ ಏರಿಯಾ ಇದು ಗುಡ್ಡ ಏನು ದೂರ ಇಲ್ರಿ, ಇಲ್ಲೇ ಐತಿದೆ, ಇಲ್ಲ ಗುಡ್ಡ ಐತಿ. ಇಷ್ಟು ಬ್ಲಾಕ್ ಮಾಡಿಬಿಡ್ತಾರೆ. ಅವು ಏನು ದೊಡ್ಡ ಗಾಡಿ ಬರ್ತಾವ್ರಿ. ಗಾಡಿ ಬಂದು ತೆಗೆದು ನೆಲ್ದಾಗ ಹಾಕ್ತಾರೆ. ನೆಲ್ದಾಗ ಹಾಕಿ ಹೊಡಿತಾರೆ. ಹೊಡೆದ ಅವ್ರದ್ದು ಏನು ಯಪ್ಪ ಅವ್ರು ನಮ್ದು ಈಗೇನು ಮಾಡ್ತೀರಿ ನೋಡ್ರಿ, ತೀರ್ಮಾನ ಮಾಡಿರಿ. ಇಷ್ಟ ಆಯ್ತು ನೋಡ್ರಿ, ನಾ ಹೇಳ್ತೀನಿ ನೋಡ್ರಿ. ನಮ್ದು ಮನೆ ಹೆಂಗೈತಿ, 6 ವರ್ಷ ಆತ್ರಿ ಮನೆ ಹಾಕ್ಸಿ. ಭಾಳ ವರ್ಷ ಆಗಿಲ್ಲ ಅದು ಮನೆ ಎಲ್ಲ ಆಗಿಬಿಟ್ಟೈತಿ. ಮ್ಯಾಗ 2 ಹಾಳಿ ಹಾಕಿವಿ. ಈಗ ಬೇಕಾದ್ರೆ ಹತ್ತಿ ನೋಡ್ರಿ ನೀವು, ನಾನು ಸುಳ್ಳು ಅನ್ನಂಗಿಲ್ಲ. ಈಗ ಇನ್ನೂ ಹಾಳಿ ಹಾಕಿ ನಾವು ಜನ ತೆಗಿಬೇಕು. ನೀರು ಒಳಗೆಲ್ಲ ಬೆಳಿತಾವೆ. ಅವು ಗೋಡಾಗಿನ ನೀರು ಬೀಳ್ತಾವ್ರಿ. ಏನು ಮಾಡ್ತೀರಿ ನೋಡ್ರಿಪ್ಪ, ನಾ ಇಷ್ಟು ಹೇಳಾಕೊಂತೀನಿ. ಏನು ತೀರ್ಮಾನ ಮಾಡ್ತೀರಿ ಮಾಡಿರಿ. ಕಲ್ಲು ಗಣಿಗಾರಿಕೆ ಹಾವಳಿಗೆ ಆದ್ರಹಳ್ಳಿ ಗ್ರಾಮಸ್ಥರು ನಡಿಗೆ ಹೋಗ್ತಾ ಇದ್ದಾರೆ. ಗ್ರಾಮದ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಆದ್ರಹಳ್ಳಿ ಗ್ರಾಮದಲ್ಲಿದ್ದೇವೆ. ಆದ್ರಹಳ್ಳಿ ಗ್ರಾಮದ ಸುತ್ತಮುತ್ತಲೂ ಸಾಕಷ್ಟು ಕಲ್ಲು ಗುಡ್ಡಗಳಿದ್ದಾವೆ. ಹೀಗಾಗಿ ಇಲ್ಲಿ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಲಾಗ್ತಾ ಇದೆ. ಹೀಗಾಗಿ ಗ್ರಾಮದಲ್ಲಿರುವಂಥ ಸುಮಾರು 300ರಿಂದ 400 ಕುಟುಂಬಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾವೆ. ಸುಮಾರು 1600ಕ್ಕೂ ಹೆಚ್ಚು ಈ ಒಂದು ಗ್ರಾಮದಲ್ಲಿ ಜನಸಂಖ್ಯೆ ಇದೆ. ಆದರೆ ಇಲ್ಲಿರುವಂಥ 40ಕ್ಕೂ ಹೆಚ್ಚು ಮನೆಗಳು ಇದೇ ರೀತಿ ಡ್ಯಾಮೇಜ್ ಆಗ್ತಾ ಇದ್ದಾವೆ. ನಾವಿಲ್ಲಿ ದೃಶ್ಯದಲ್ಲಿ ಸಹ ನೋಡ್ತಾ ಇರ್ಬೋದು. ಈ ರೀತಿ ಮನೆಯಲ್ಲಿರುವಂಥ ಗೋಡೆಗಳು ಕೂಡ ಇವಾಗ ಬಿರುಕು ಕಾಣಿಸ್ತಾ ಇದ್ದಾವೆ. ಹೀಗಾಗಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿರುವಂಥ ಚಿಕ್ಕ ಮಕ್ಕಳು ಆಗಿರ್ಬೋದು, ಬಾಣಂತಿಯರಾಗಿರ್ಬೋದು, ಏನು ಮಹಿಳೆಯರಾಗಿರ್ಬೋದು, ಸಾಕಷ್ಟು ಜನರು ಆತಂಕದಲ್ಲಿ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂತಂದರೆ ಹಗಲು ರಾತ್ರಿ ಎನ್ನದೇ ಇಲ್ಲಿ ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಲಾಗುತ್ತೆ. ಬೋರ್ವೆಲ್ ಬ್ಲಾಸ್ಟಿಂಗ್ ಮಾಡಿದಂಥ ಸಮಯದಲ್ಲಿ ಈ ರೀತಿ ಮನೆಗಳು ನಡುಗಿ ಹೋಗುತ್ತವೆ. ಆ ಸಮಯದಲ್ಲಿ ಬಿರುಕು ಮೂಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ಇಲ್ಲಿ ಕೂಡ ನೋಡ್ತಾ ಇರ್ಬೋದು. ನೆಲವೂ ಕೂಡ ಈ ರೀತಿ ಬಿರುಕು ಬಿಟ್ಟಿರುವುದರಿಂದ ಮನೆಯಲ್ಲಿ ಜನರು ವಾಸ ಮಾಡಲು ಕೂಡ ಭಯ ಪಡ್ತಾ ಇದ್ದಾರೆ. ಈ ರಾತ್ರಿ ಹಗಲು ಎನ್ನದೇ ಈ ರೀತಿ
ಏನು ಬ್ಲಾಸ್ಟಿಂಗ್ ಮಾಡ್ತಾರೆ ಆ ಸಮಯದಲ್ಲಿ ಆ ಮನೆಗಳು ಬಿರುಕು ಬಿಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಲಕ್ಷಾಂತರ ರೂಪಾಯಿ ಸಾಲ ಸೋಲ ಮಾಡಿ ಈ ರೀತಿ ಮನೆಗಳನ್ನು ನಿರ್ಮಾಣ ಮಾಡಿಕೊಂಡಿರ್ತಾರೆ. ಆದರೆ ಇವಾಗ ಮನೆಗಳು ಇವಾಗ ಬಿರುಕು ಬಿಟ್ಟು ವಾಸಿಸಲು ಕೂಡ ಯೋಗ್ಯವಾಗ್ತಾ ಇಲ್ಲ. ಅಷ್ಟೊಂದು ಭಯದ ವಾತಾವರಣ ಗ್ರಾಮದಲ್ಲಿ ಉಂಟಾಗಿದೆ. ಇಷ್ಟೊಂದು ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದ್ದರೂ ಯಾರೂ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ. ಹೀಗಾಗಿ ಆದ್ರಹಳ್ಳಿ ಗ್ರಾಮಸ್ಥರು ಗಣಿ ಮತ್ತು ಭೂವಿಜ್ಞಾನದ ಇಲಾಖೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗ ಜಿಲ್ಲಾಡಳಿತ ಆಗಿರ್ಬೋದು, ಜಿಲ್ಲಾಧಿಕಾರಿಗಳು ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಇಷ್ಟೊಂದು ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ಮಾಡಿರೋದ್ರಿಂದ ಗ್ರಾಮದಲ್ಲಿ ಭಯದ ವಾತಾವರಣವಾಗಿದೆ. ಸಾಲ ಸೋಲ ಮಾಡಿ ನಿರ್ಮಾಣ ಮಾಡಿದಂಥ ಮನೆಗಳು ಕೂಡ ಇವಾಗ ಡ್ಯಾಮೇಜ್ ಆಗ್ತಾ ಇದ್ದಾವೆ. ಇದನ್ನು ಆದಷ್ಟು ಬೇಗ ತಡೆಗಟ್ಟಬೇಕು. ನಮಗೆ ಸುಖ ಶಾಂತಿ ನೆಮ್ಮದಿ ಇರುವಂತೆ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕಂಥೇಳಿ ಆದ್ರಳ್ಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕಾಗಿದೆ. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.